ಶಾಸಕರ ಅಸಮಾಧಾನಕ್ಕೆ ಡಿಕೆ ಶಿವಕುಮಾರ್ ಮುಲಾಮು ಹಚ್ಚೋಕೆ ಮುಂದಾಗಿದ್ದಾರೆ. ಬೇಸರ ಶಮನಕ್ಕೆ ಸಿಎಂ ಸತತ ಕಾರ್ಯತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಶಾಸಕರ ಅಸಮಾಧಾನಕ್ಕೆ ಡಿಕೆಶಿ ಮುಲಾಮು ಹಚ್ಚುವಲ್ಲಿ ನಿರತರಾಗಿದ್ದಾರೆ. ಬೇಸರ ಶಮನಕ್ಕೆ ಸಿಎಂ ಸತತ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸ್ಥಾನ ವಂಚಿತರನ್ನ ತಣಿಸ್ತಾ ಇರುವಂತಹ ಬಂಡೆ ತನ್ನ ಆಪ್ತರ ಮೂಲಕ ಬೇಸರಕ್ಕೆ ಮುಲಾಮು ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಧಾನವಾಗಿ ಶಾಸಕರ ವಿಶ್ವಾಸಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರನ್ನ ಭೇಟಿಯಾದ್ರು. ನಿನ್ನೆ ಶಾಸಕ ನಾರಾಯಣಸ್ವಾಮಿ ಅವರನ್ನ ಸಂತೈಸಿದ್ದಾರೆ. ನೋಡಿ, ಈ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆದಾಗಿಂದ ಕೂಡ ಹಲವಾರು ಜನ ಶಾಸಕರು ಹಾಗೆ ಮಾಜಿ ಸಚಿವರು ಸಾಕಷ್ಟು ಬೇಸರದಲ್ಲಿರುವಂಥದ್ದು, ಅಸಮಾಧಾನವನ್ನ ಕೂಡ ಹೊರಗಾಗ್ತಾ ಇದ್ದಾರೆ. ರಾಜೀನಾಮೆ ಕೊಡುವಂತಹ ಲೆವೆಲ್ಗೂ ಕೂಡ ಹೋಗಿ ಬಂದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಅಸಮಾಧಾನಿತರನ್ನ ಸಮಾಧಾನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥದ್ದು. ಇನ್ನ ಮೊನ್ನೆ ಅಷ್ಟೇ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರನ್ನ ಕೂಡ ಭೇಟಿಯಾದ್ರು. ನಿನ್ನೆ ಶಾಸಕ ನಾರಾಯಣಸ್ವಾಮಿ ಅವರನ್ನ ಕೂಡ ಭೇಟಿಯಾಗಿ ಮಾತುಗಳನ್ನಾಡಿದ್ದಾರೆ. ಅದರ ಜೊತೆಗೆ ಸಚಿವ ಬಾಲಕೃಷ್ಣ ಅವರು ಕೂಡ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಅವರ ಅಸಮಾಧಾನವನ್ನ ಕೂಡ ಶಮನ ಮಾಡೋಕೆ ಇದೀಗ ಸಚಿವ ಬಾಲಕೃಷ್ಣಗೆ ಶಾಸಕ ರಂಗನಾಥ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಾರಾಯಣಸ್ವಾಮಿ ಮನವೊಲಿಕೆಗೆ ಪ್ರಯತ್ನವನ್ನ ಕೂಡ ಮಾಡಿದ್ರು. ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಒಟ್ಟಾರೆಯಾಗಿ ರಾಜ್ಯಾದ್ಯಂತ 7 ಜಿಲ್ಲೆಗಳಿಗೆ ಈ ಸಚಿವ ಸ್ಥಾನ ಸಿಕ್ಕಿಲ್ಲ, ಸ್ಥಾನ ಮನ್ನಣೆ ಸಿಕ್ಕಿಲ್ಲ. ಹೀಗಾಗಿ ಅಸಮಾಧಾನ ಭುಗಿಲೇಳ್ತಾ ಇದೆ, ಅತೃಪ್ತಿ ಕಾಡ್ತಾ ಇದೆ ಶಾಸಕರಲ್ಲಿ. ಹೀಗಾಗಿ ಅತೃಪ್ತರ ನೇತೃತ್ವ ವಹಿಸಿದ್ದಂತಹ ನಾರಾಯಣಸ್ವಾಮಿ ಅವರು ವಿಶ್ವಾಸಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಗಮ ಮಂಡಳಿ ಸೇರಿದಂತೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಎನ್ನುವಂತಹ ಒಂದಷ್ಟು ಮಾತುಗಳನ್ನ, ಭರವಸೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಡಿಕೆ ಟೀಮ್. ಹಾಗಾದ್ರೆ ಬೇಸರ ಶಮನಕ್ಕೆ ಸಿಎಂ ಈಗಾಗಲೇ ಕಾರ್ಯತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಅವರೇ ಹೋಗಿ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಅವರ ಆಪ್ತರನ್ನ ಕೂಡ ಕಳಿಸ್ತಾ ಇರುವಂತದ್ದು. ಹಾಗೆ ನಿಗಮ ಮಂಡಳಿಯಲ್ಲಿ ಉನ್ನತ ಸ್ಥಾನವನ್ನ ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಕಾಲ ಮಿತಿಮೀರಿಲ್ಲ, ತಾಳ್ಮೆಯಿಂದ ಇರಿ ಎನ್ನುವಂತಹ ತಾಳ್ಮೆ ಪಾಠವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯಾರ್ಯಾರೆಲ್ಲ ಮುನಿಸ್ಕೊಂಡಿದ್ದಾರೆ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.